ಕ್ಯಾರೆಟ್ ಬೆಳೆಯನ್ನ ನಾವು ಯಾವ ರೀತಿ ಬೆಳಿಬಹುದು, ಬಹಳ ಒಂದು ಡಿಸೀಸಸ್ ಬರುವಂತದ್ದು ಚಾನ್ಸಸ್ ಜಾಸ್ತಿ ಇರ್ತದೆ. ಮಣ್ಣು ಏನಾದ್ರು ಮೃದು ಇಲ್ಲ ಅಂತಂದ್ರೆ ಕ್ಯಾರೆಟ್ ರೂಟ್ಸ್ ತುಂಬಾ ಒಳಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ರೀತಿ ಆದಾಗ ಏನಾಗುತ್ತೆ ಅಂತಂದ್ರೆ ರೈತರಿಗೆ ಒಂದು ಉತ್ತಮವಾದಂತ ಬೆಲೆನೂ ಸಿಗೋದಿಲ್ಲ. ಇದಕ್ಕೆ ಮೂಲ ಕಾರಣ ಮಣ್ಣಿನ ಫಲವತ್ತತೆ. ನಮಸ್ಕಾರ ವೀಕ್ಷಕರೇ, ಉತ್ತಮವಾದಂಥ ಒಂದು ಕ್ಯಾರೆಟ್ ಬೆಳೆಯನ್ನು ನಾವು ಯಾವ ರೀತಿ ಬೆಳಿಬೋದು, ಒಂದು ಒಳ್ಳೆ ಕ್ವಾಲಿಟಿ ಆಗಲಿ ಅಥವಾ ಖರ್ಚು ಕಡಿಮೆ ಮಾಡಿಕೊಂಡು ಯಾವ ರೀತಿ ಬೆಳಿಬೋದು ಅನ್ನೋವಂಥದ್ದನ್ನು ನಾನು ನಿಮ್ಗೆ ಇವತ್ತು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಆಲ್ರೆಡಿ ನೋಡಿ ನಾವು ಕ್ಯಾರೆಟ್ ತೋಟದಲ್ಲಿದ್ದೇವೆ, ನೀವು ನೋಡ್ಬೋದು. ಸೊ ಇಲ್ಲಿ ಭಾಳಷ್ಟು ಮೇಜರ್ ಚಾಲೆಂಜಸ್ಸು ಈ ಒಂದು ಕ್ಯಾರೆಟ್ ಬೆಳೆಯಲ್ಲಿ ಏನಪ್ಪ ಅಂತಂದರೆ ಭಾಳ ಒಂದು ಡಿಸೀಸಸ್ ಬರುವಂಥದ್ದು ಭಾಳ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅದಾದಮೇಲೆ ಡೌನಿ ಮೆಲ್ಡ್ಯೂ ಸಹ ಕ್ಯಾರೆಟ್ ಬೆಳೆಗೆ ಬರುತ್ತೆ. ಸೊ ಪೌಡ್ರಿ ಮೆಲ್ಡ್ಯೂ ಅಂತಾನೋ ಒಂದು ಡಿಸೀಸ್ ಇದೆ, ಅದು ಬರುತ್ತೆ. ಸೊ ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂತಂದರೆ, ಯಾಕಂತಂದರೆ ಇದು ಭೂಮಿ ಒಳಗಡೆ ಗಡ್ಡೆ ಬರೋದ್ರಿಂದ ನೆಮಟೋಡ್ಸ್ ಪ್ರಾಬ್ಲಮ್ಮು ಸಹ ಹೆಚ್ಚಿಗೆ ಈ ಒಂದು ಬೆಳೆಯಲ್ಲಿ ಭಾಳಷ್ಟು ಚಾಲೆಂಜಸ್ನ ರೈತರು ಫೇಸ್ ಮಾಡ್ತಾ ಇರ್ತಾರೆ. ಪೆಸ್ಟ್ ಡಿಸೀಸ್ ಬಂದಾಗ ಏನಾಗುತ್ತೆ ಅಂತಂದರೆ ಈ ಕ್ಯಾರೆಟು ಈ ರೀತಿ ಒಂದು ಉತ್ಕೃಷ್ಟವಾಗಿ ಬರಲು ಸಾಧ್ಯ ಇಲ್ಲ. ಕ್ರ್ಯಾಕ್ಸ್ ಮಾಡುವಂಥದ್ದು ಅಥವಾ ಕ್ಯಾರೆಟ್ ಒಡೆಯುವಂಥದ್ದು, ಎಲ್ಲ ಕಡೆ ಡ್ಯಾಮೇಜ್ ಮಾಡುವಂಥದ್ದು, ಇದೆಲ್ಲ ಆಗುತ್ತೆ. ಸೊ ಈ ರೀತಿ ಆದಾಗ ಏನಾಗುತ್ತೆ ಅಂತಂದರೆ ರೈತರಿಗೆ ಒಂದು ಉತ್ತಮವಾದಂಥ ಬೆಲೆನೂ ಸಿಗೋದಿಲ್ಲ. ಆಮೇಲೆ ಮಾರ್ಕೆಟಿಂಗ್ ಮಾಡೋದಕ್ಕೂ ಭಾಳಷ್ಟು ಕಷ್ಟ ಆಗ್ತದೆ. ಆದರೆ ಈ ತೋಟದಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ಇದೇನು ಇಲ್ಲೆಲ್ಲ ಒಂದೇ ಲೆವೆಲ್ಗೆ, ಒಂದು ಯೂನಿಫಾರ್ಮ್ ಲೆವೆಲ್ಗೆ ಡೆವಲಪ್ಮೆಂಟ್ಸ್ ಇದೆ. ಸೊ ಅದೇ ರೀತಿ ಭಾಳಷ್ಟು ಗ್ರೀನಿಶ್, ಅಂದರೆ ನೀವು ನೋಡ್ಬೋದು ಪ್ಯಾರೆಟ್ ಗ್ರೀನು, ಗಿಣಿ ಹೆಸರಿದೆ. ಈ ಒಂದು ತೋಟದಲ್ಲಿ ಫೋಟೋಸಿಂಥಸಿಸ್ ಅನ್ನುವಂಥದ್ದು ಭಾಳಷ್ಟು ಚೆನ್ನಾಗಿದೆ. ಯಾಕೆ ಈ ತೋಟ ಇದೆಲ್ಲ ಡಿಸೀಸಸ್ನು ಮೀರಿ ತುಂಬ ಚೆನ್ನಾಗಿದೆ ಅಂತಂದರೆ ಇದಕ್ಕೆ ಮೂಲ ಕಾರಣ ಮಣ್ಣಿನ ಫಲವತ್ತತೆ. ಸೊ ನೀವು ನೋಡ್ಬೋದು ಈ ತೋಟದಲ್ಲಿ ಈ ಮಣ್ಣು ಫಲವತ್ತತೆ ಆಗೋದಕ್ಕೆ ಮೂಲ ಕಾರಣ ಇವರು ಬಳಸಿರುವಂಥ ಒಂದು ಸಾಯಿಲ್ ರೀಜನರೇಷನ್ ಕಿಟ್ ಆಗಲಿ, ಇದ್ರ ಜೊತೆಗೆ ಡಾಕ್ಟರ್ ಸಾಯಿಲ್ ಜೈವಿಕ ಉತ್ಪನ್ನಗಳಾಗಲಿ, ಇದೆಲ್ಲವನ್ನು ಇಲ್ಲಿ ಕಂಟಿನ್ಯೂಸ್ ಆಗಿ ಬಳಸ್ತಾ ಇರೋದ್ರಿಂದ ಸೊ ಇವತ್ತು ಈ ಒಂದು ಕ್ಯಾರೆಟ್ ಬೆಳೆ ಉತ್ಕೃಷ್ಟವಾಗಿರೋದಕ್ಕೆ ಸಾಧ್ಯ. ತಾವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಆಲ್ರೆಡಿ ಭಾಳಷ್ಟು ಕ್ಯಾರೆಟ್ಗಳನ್ನು ಇಲ್ಲಿ ತೊಗೊಂಡಿದ್ದೇನೆ. ಒಂದು ಒಳ್ಳೆ ಯೂನಿಫಾರ್ಮ್ ಸೈಜ್ ಆಗಿದೆ. ಇದೆಲ್ಲ ಒಂದು 2 ತಿಂಗಳ ಬೆಳೆ. ಇನ್ನು ಕೇವಲ ಇನ್ನೊಂದು 10 ರಿಂದ 15 ದಿವಸದಲ್ಲಿ ಇವರು ಹಾರ್ವೆಸ್ಟ್ ಮಾಡ್ಬೋದು. ಸೊ ಭಾಳಷ್ಟು ಚೆನ್ನಾಗಿ ಬಂದಿದೆ. ಸೊ ಯಾಕೆ ಅನ್ನುವಂಥದ್ದು ನಾನು ಪದೇ ಹೇಳ್ತಾ ಇದ್ದೀನಿ, ಮಣ್ಣು ಫಲವತ್ತತೆ ಆಗಿರೋದಕ್ಕೋಸ್ಕರ. ಇದ್ರ ಜೊತೆಗೆ ಸಾಯಿಲ್ pH ನಿಮಗೆ ನಾನು ತೋರಿಸಿದ್ದೀನಿ ಆಲ್ರೆಡಿ ಮೀಟ್ರಲ್ಲಿ. ಸೊ ನ್ಯೂಟ್ರಲ್ ಇದೆ, ಈ ಕಡೆ ಆಸಿಡಿಕ್ಕೂ ಇಲ್ಲ, ಈ ಕಡೆ ಆಲ್ಕಲೈನೂ ಇಲ್ಲ. ಸಾಯಿಲ್ pH ನ್ಯೂಟ್ರಲ್ ಇರೋದಕ್ಕೋಸ್ಕರ, ಸೊ ಮಣ್ಣು ಮೃದುವಾಗಿರೋದಕ್ಕೋಸ್ಕರ ಈ ಒಂದು ಕ್ಯಾರೆಟ್ ಬೆಳೆ ಇಷ್ಟೆಲ್ಲ ಲೆಂತ್ ಬರೋದಕ್ಕೆ ಸಾಧ್ಯ. ಯಾಕೆಂತಂದರೆ ಮಣ್ಣು ಏನಾದ್ರು ಮೃದು ಇಲ್ಲ ಅಂತಂದರೆ ಕ್ಯಾರೆಟ್ ರೂಟ್ಸು ತುಂಬ ಒಳಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಗಡ್ಡೆ ಇಷ್ಟೆಲ್ಲ ಲೆಂತ್ ಬರೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ಮಣ್ಣು ಲೂಸ್ ಇರುತ್ತೋ ಆಗ ಆಟೋಮೆಟಿಕ್ಕಾಗಿ ಗ್ರೋತು ಸಹ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಹಾರ್ವೆಸ್ಟ್ ಮಾಡಬೇಕಾದ್ರೂ ಅಷ್ಟೇ, ತಾವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಹಾರ್ವೆಸ್ಟು ಭಾಳಷ್ಟು ಹಿಂಗೆ ಈಸಿಯಾಗಿ ತೆಗೆದ್ರೆ ಮಣ್ಣು ಭಾಳ ಸ್ಮೂತಾಗಿ ಬರ್ತಾಯಿದೆ. ಸೊ ಇಷ್ಟೆಲ್ಲ ಮೂಲ ಕಾರಣ ಮಣ್ಣಿನ ಫಲವತ್ತತೆ. ಇದಕ್ಕೂ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡ್ಕೊಬೇಕು ಅಂತಂದರೆ ಮೈಕ್ರೋಬಿ ಸಂಸ್ಥೆಯ ಜೈವಿಕ ಒಳಸುರಿಗಳನ್ನು ತಾವು ಬಳಸ್ಬೋದು. ಅದೇ ರೀತಿ ನಮ್ಮ ಒಂದು ಸಾಯಿಲ್ ರೀಜನರೇಟಿವ್ ಆಫೀಸರ್ಸ್ನ ನಿಮ್ಮ ತೋಟಕ್ಕೆ ಕರೆಸ್ಕೊಂಡು ಒಂದು ಉತ್ತಮವಾದಂಥ ಮಾರ್ಗದರ್ಶನವನ್ನು ಪಡೆದುಕೊಂಡು ನೀವೊಂದು ಈ ರೀತಿ ಒಂದು ಉತ್ಕೃಷ್ಟವಾದ ಬೆಳೆಯನ್ನು ಬೆಳಿಬೋದು. ಧನ್ಯವಾದಗಳು ವೀಕ್ಷಕರೇ.